ಸರ್ಕಾರದ ಗಮನ ಸೆಳೆದು, ಆಡಳಿತದ ಗಮನ ಸೆಳೆದು ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ಆಗುವವರೆಗೂ ಒಂದು ಮಹಾನ್ ದೊಡ್ಡ ಹೋರಾಟ ಮಾಡಿದ್ವಿ. ಇವತ್ತು ಬಂಡಮ್ಮ ತಾಯಿ ಪುಣ್ಯದಿಂದ ಇವತ್ತು ಏನಾಗಿದೆಯಪ್ಪ ಅಂದ್ರೆ ತನಿಖಾ ವರದಿ ಒಳಗೆ ತಪ್ಪಿತಸ್ಥರು ಯಾರ್ಯಾರದಾರಲ್ಲ ಅವ್ರ ಹೆಸರು ಸಗಟ ತಪ್ಪಿತಸ್ಥರು ಇವ್ರು ಅದಾರ, ಇಷ್ಟು ಅಮೌಂಟ್ ತುಂಬಬೇಕನ್ನುವಂಥದ್ದು ಸುಮಾರು 17 ಕೋಟಿ ರೂಪಾಯಿ ಅಮೌಂಟ್ ತುಂಬಬೇಕನ್ನುವಂಥದ್ದು ಇವತ್ತು ಅವ್ರ ಕಡೆಯಿಂದ ತುಂಬಿಸಿಗೋರಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ತುಂಬಿಸಿಗೋರಿ ಅನ್ನುವಂಥದ್ದನ್ನು ತನಿಖಾ ವರದಿ ಒಳಗೆ ಕೊಟ್ಟಿದ್ದಾರೆ. ಆದರೆ ತನಿಖಾ ವರದಿ ಬಂದ ಇಷ್ಟು ದಿವಸ ಆದ್ರೂ ಕೂಡ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಅವರು ಆಮೇಲೆ ವ್ಯವಸ್ಥಾಪಕ ನಿರ್ದೇಶಕರು ಏನು ಮಾಡತ್ತಾರ ಅನ್ನೋದು ನಮಗೂ ತಿಳಿದಾಗೈತಿ. ಯಾಕಪ್ಪ ಅಂತಂದ್ರೆ ಇಷ್ಟು ನಾವು ಪ್ರಯತ್ನ ಮಾಡಿ ಹಗಲಿ ರಾತ್ರಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ಉಪವಾಸ ಮಳೆ ಒಳಗೆ ಇಲ್ಲಿ ಬಿದ್ದ ಈ ಕಾರ್ಖಾನೆಯನ್ನು ಉಳಿಸಬೇಕನ್ನುವಂಥ ನಿಟ್ಟಿನೊಳಗೆ ನಾವು ಹೋರಾಟ ಮಾಡಿ ಆ ಹೋರಾಟ ಸಕ್ಸಸ್ ಆದಂಥ ಸಮಯದೊಳಗೆ ಇವರು ಅದನ್ನು ತನಿಖಾ ವರದಿನ ಮುಚ್ಚಿ ಹಾಕುವಂಥ ಹುನ್ನಾರ ಇಲ್ಲಿ ನಡೀತಾ ಇದೆ. ದಯವಿಟ್ಟು ಅದಕ್ಕೆ ನಾವು ಯಾರೂ ಕೂಡ ಆಸ್ಪದ ಕೊಡೋದಿಲ್ಲ. ನೀವೇನಾರ ತಿಳಿದಿರ್ಬೇಕು, ಇವ್ರು ಹೋರಾಟಗಾರರು ಮಾಡಿದ್ರು, ಅವ್ರೇನು ನಾವು ಇದನ್ನು ಮುಚ್ಚಿ ಹಾಕಿರೋ ಅವ್ರು ಹೋಗ್ತಾರಂತ ಹೇಳಿ ಸರ್ ನಿಮ್ಮ ತಲೆಯಾಗಿನ ತೆಗೀರೋದನ್ನ. ನಮಗೂ ಕಾನೂನು ಗೊತ್ತೈತಿ, ಕಾನೂನು ನಿಮಗೆ ಎಷ್ಟು ಗೊತ್ತೈತಿಲ್ಲ ಅಷ್ಟು ನಮಗೂ ಕಾನೂನು ಗೊತ್ತೈತಿ. ನೀವೇನಾದರೂ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿ ಅವ್ರ ರೊಕ್ಕ ನೀವು ದುಡ್ಡು ಫ್ಯಾಕ್ಟ್ರಿಗೆ ತುಂಬಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೂ ಕೇಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಆಮೇಲೆ ನಾವೇ ಸ್ವತಃ ಹೈಕೋರ್ಟ್ಗೆ ಹೋಗಿ ದಾವೆ ಮಾಡುವಂಥ ಕೆಲಸನೂ ನಾವು ಮಾಡ್ತೇವೆ. ನಾವು ಜೇರು ಕಟ್ಟ